ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೂರನ್ನ ದಾಖಲು ಮಾಡುವಂತಹ ಕೆಲಸವನ್ನ ವರ್ಷಾ ಕಾವೇರಿ ಮಾಡಿದ್ದಾರೆ. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಕ್ರಮ ಯಾವಾಗ ಆಗುತ್ತೆ ಅನ್ನುವಂತಹ ಕುತೂಹಲ ಸದ್ಯ ಮನೆ ಮಾಡಿರೋದು. ಪೊಲೀಸರು ಎಫ್ಐಆರ್ ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. 2019ರಲ್ಲಿ ಇವರ ಪರಿಚಯ ಆಗುತ್ತೆ. ಸೀರಿಯಲ್ ನಟ ಹಾಗೆ ಯೂಟ್ಯೂಬರ್ ವರುಣ್ ಆರಾಧ್ಯ ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ಬರ್ತಾ ಇದ್ದಂತಹ ಬೃಂದಾವನ ಅನ್ನುವಂತಹ ಸೀರಿಯಲ್ ನಲ್ಲಿ ಲೀಡ್ ರೋಲ್ ನಲ್ಲಿ ವರುಣ್ ಆರಾಧ್ಯ ಕಾಣಿಸಿಕೊಂಡಿದ್ರು. ಆ ಸೀರಿಯಲ್ ನಲ್ಲಿ ನಟನೆ ಮಾಡೋದಕ್ಕೂ ಮುಂಚೆನೆ ಇನ್ಸ್ಟಾಗ್ರಾಮ್ ನಲ್ಲಿ ಇವರಿಬ್ಬರ ಪರಿಚಯ ಆಗಿತ್ತು. ಆ ಸ್ನೇಹ ಅನಂತರ ಪ್ರೀತಿಗೆ ಬದಲಾಗಿತ್ತು. 4 ವರ್ಷಗಳ ಕಾಲ ಇಬ್ಬರ ಮಧ್ಯೆ ಪ್ರೀತಿ ಇತ್ತು. ಅದೇ 4-5 ತಿಂಗಳ ನಂತರ ವರ್ಷಾ ಕಾವೇರಿ ಮತ್ತು ವರುಣ್ ಆರಾಧ್ಯ ನಡುವೆ ಪರಸ್ಪರ ಭೇಟಿಯಾದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರಗಳಿಗಾಗಿ ಇಬ್ಬರ ಮಧ್ಯೆ ಬ್ರೇಕಪ್ ಆಗುತ್ತೆ. ಯಾಕಂದ್ರೆ ವರುಣ್ ಆರಾಧ್ಯ ಫೋನ್ ನಲ್ಲಿ ಬೇರೆ ಹುಡುಗಿಯ ಜೊತೆ ಆತ ಇದ್ದಂಥ ಕೆಲವೊಂದಿಷ್ಟು ಫೋಟೋಗಳಿತ್ತು. ಆ ಕಾರಣಕ್ಕಾಗಿ ನಾನು ಬ್ರೇಕಪ್ ಮಾಡಿಕೊಂಡೆ ಅನ್ನುವಂತಹ ವಿಷಯವನ್ನ ಖುದ್ದು ವರ್ಷಾ ಕಾವೇರಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನನಗೆ ತುಂಬಾ ಆಘಾತ ಆಗಿತ್ತು. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ನಮ್ಮ ಅಪ್ಪನನ್ನ ಯೋಚನೆ ಮಾಡಿ ಆ ನಿರ್ಧಾರದಿಂದ ನಾನು ಹಿಂದೆ ಸರಿದೆ ಅನ್ನುವಂಥದ್ದನ್ನ ಖುದ್ದು ವರ್ಷಾ ಕಾವೇರಿ ಆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಬಟ್ ಇದೆಲ್ಲ ಈಗ ನಡೀತಾ ಇರುವಂತದ್ದಿದೆಯಲ್ಲ, ಈಗೇನ್ ಕಂಪ್ಲೇಂಟ್ ದಾಖಲಾಗಿದೆ ಇದು ಆ ನಂತರದ ಬೆಳವಣಿಗೆ, ಬ್ರೇಕಪ್ ಆದಂತಹ ನಂತರದ ಬೆಳವಣಿಗೆ. 2023ರಲ್ಲಿ ಬ್ರೇಕಪ್ ಆಗಿದ್ದು. ಬಟ್ ಅದಾದಂತಹ ನಂತರದಲ್ಲಿ ಈಗ ನನ್ನ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ವರುಣ್ ಆರಾಧ್ಯ ಅಂತ ಹೇಳಿ ವರ್ಷಾ ಕಾವೇರಿ ಸದ್ಯ ದೂರನ್ನ ಕೊಟ್ಟಿರುವಂತದ್ದು. ನನ್ನ ಈ ಹಿಂದಿನ ಯಾವುದೋ ಒಂದು ಖಾಸಗಿ ಫೋಟೋ ಏನ್ ನೀನ್ ನೋಡಿದ್ಯಾ ಅದನ್ನೆಲ್ಲೂ ಕೂಡ ನೀನ್ ಹೇಳಬಾರ್ದು. ಹೇಳಿದ್ರೆ ನಿನ್ನ ಖಾಸಗಿ ಫೋಟೋ, ನಿನ್ನ ವೈಯಕ್ತಿಕ ಫೋಟೋ, ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ಹೇಳಿ ವರುಣ್ ಆರಾಧ್ಯ ನನಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ವರ್ಷಾ ಕಾವೇರಿ ಆರೋಪವನ್ನ ಮಾಡಿದ್ದಾರೆ. ಆ ಬಗ್ಗೆ ಕಂಪ್ಲೇಂಟ್ ನ ಕೂಡ ನೀಡಿದ್ದಾರೆ. ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ವರುಣ್ ಆರಾಧ್ಯ ಹಾಗೆ ವರ್ಷಾ ಕಾವೇರಿಯ ಲವ್ ಸ್ಟೋರಿ ಬಹುಶಃ ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಕನ್ನಡದಲ್ಲಿ ಬಹಳ ಹಿಟ್ ಆಗಿದ್ದಂತಹ ಜೋಡಿ ಇದು. ಆನಂತರ ಬ್ರೇಕಪ್ ಆದಾಗ ಎಲ್ಲರೂ ಕೂಡ ಆಘಾತವನ್ನ ಕೂಡ ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆ ಸಂದರ್ಭದಲ್ಲಿ ಇಬ್ರು ಕೂಡ. ಆ ನಂತರದಲ್ಲಿ ವರುಣ್ ಆರಾಧ್ಯ ಸೀರಿಯಲ್ ನಲ್ಲಿ ನಟನೆ ಮಾಡಿತ್ತು. ಬಟ್ ಈಗ ವರ್ಷಾ ಕಾವೇರಿ ಕೊಡ್ತಾ ಇರುವಂತಹ ಕಂಪ್ಲೇಂಟ್, ಆಕೆ ಮಾಡ್ತಾ ಇರುವಂತಹ ಆರೋಪ ತೀರಾ ಗಂಭೀರವಾದಂತಹ ಆರೋಪ. ಏನ್ ಹೆಚ್ಚಿನ ಅಪ್ಡೇಟ್ ಸದ್ಯಕ್ಕೆ ತಮಗೆ ಲಭ್ಯವಾಗ್ತಾ ಇದೆ ಭರತ್? ಇದೇನಂತ ಹೇಳಿದ್ರೆ ವರುಣ್ ಮತ್ತು ವರ್ಷಾ ಆಲ್ಮೋಸ್ಟ್ 5 ಇಯರ್ಸ್ ಇವರಿಬ್ಬರ ನಡುವೆ ಒಂದು ಪ್ರೀತಿ ಇತ್ತು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರನೇ ಪರಿಚಯ ಆಗಿರ್ತಾರೆ. ಇಬ್ಬರಿಗೂ ಕೂಡ ಒಳ್ಳೆ ಸ್ನೇಹಿತರಾಗಿ ಜರ್ನಿ ಶುರುವಾಗಿರುತ್ತೆ. ಎಲ್ಲೋ ಒಂದು ಕಡೆ 2019 ಕೋವಿಡ್ ಟೈಮ್ ಇತ್ತು. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಇಬ್ಬರು ಸಕ್ರಿಯರಾಗ್ತಾರೆ. ಇಬ್ಬರು ಸೇರಿ ಒಂದು ಯೂಟ್ಯೂಬ್ ಚಾನಲ್ನ ಒಟ್ಟಿಗೆ ರನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿ ಸಾಕಷ್ಟು ಫಾಲೋವರ್ಸ್ನ ಇಬ್ಬರು ಕೂಡ ಸಂಪಾದನೆ ಮಾಡ್ತಾರೆ. ಹೀಗಾಗಿ ಒಟ್ಟಿಗೆ ಸಾಕಷ್ಟು ರೀಲ್ಸ್ ಮಾಡೋದಾಗಿರ್ಬೋದು, ವಿಡಿಯೋಗಳು ಮಾಡೋದಾಗಿರ್ಬೋದು, ಈ ರೀತಿಯಾದ ಒಂದು ಜರ್ನಿ ಇಬ್ಬರು ಶುರು ಮಾಡ್ತಾರೆ. ಸೊ ಹಾಗಾಗಿ ಒಟ್ಟಿಗೆ ಜೀವನವನ್ನು ನಡೆಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇಬ್ಬರ ಪ್ರೀತಿಯನ್ನು ಕೂಡ ಅವರು ಮದುವೆವರೆಗೂ ಕೂಡ ಯೋಚನೆ ಮಾಡಿರ್ತಾರೆ. ಈ ವಿಚಾರದಲ್ಲಿ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆ ಕೊಟ್ಟು ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ಕಳೆದ 1 ವರ್ಷದ ಹಿಂದೆ ಇಬ್ಬರ ನಡುವೆ ಒಂದು ಮನಸ್ತಾಪ ಉಂಟಾಗ್ಬಿಡುತ್ತೆ. ಮನಸ್ತಾಪ ಉಂಟಾದ ಸಂದರ್ಭದಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ತಾರೆ. ಬೇರೆ ಬೇರೆ ಜೀವನದಲ್ಲಿ ಹೋಗಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಮ್ಯೂಚುವಲ್ ಆಗಿ ಇಬ್ಬರು ಕೂಡ ನಾವಿಬ್ಬರು ಅಂದರೆ ನಮ್ಮ ಪ್ರೀತಿ ಏನಿತ್ತು ಆ ಪ್ರೀತಿನ ನಾವು ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಇನ್ನು ಮುಂದೆ ಒಟ್ಟಿಗೆ ಇರೋದಿಲ್ಲ, ನಮ್ಮ ಜರ್ನಿ ಏನಿದೆ ಅದು ಒಟ್ಟಿಗೆ ಸಾಗೋದಿಲ್ಲ ಅಂತೇಳಿ ಇಬ್ಬರು ಕೂಡ ಅಫಿಷಿಯಲ್ ಆಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಮುಖಾಂತರ ಪೋಸ್ಟ್ ಮಾಡೋದ್ರ ಮುಖಾಂತರ ಇಬ್ಬರು ಕೂಡ ಬ್ರೇಕಪ್ನ ಅನೌನ್ಸ್ ಮಾಡ್ಕೊಳ್ತಾರೆ. ಬ್ರೇಕಪ್ ಆಗಿ ಈಗ 1 ವರ್ಷ, ಆಲ್ಮೋಸ್ಟ್ 1 ವರ್ಷ ಆಗಿದೆ. ಇಬ್ಬರು ಕೂಡ ಇದುವರೆಗೂ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಇದುವರೆಗೂ ಕೂಡ ಒಟ್ಟಿಗೆ ಯಾವುದೇ ವಿಡಿಯೋಸ್ ಕೂಡ ಮಾಡಿಲ್ಲ, ಯಾವುದೇ ರೀಲ್ಸ್ ಕೂಡ ಮಾಡಿಲ್ಲ. ಸೊ ಇಲ್ಲೂ ಕೂಡ ಅವರಿಬ್ಬರು ಮ್ಯೂಚುವಲ್ ಆಗಿ ಅಂತ ಹೇಳಿದ್ರೆ ಪರಸ್ಪರ ಒಪ್ಪಂದದ ಮೇರೆಗೆ ಇಬ್ಬರು ಬ್ರೇಕಪ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅವರಿಬ್ಬರು ತುಂಬ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಇಬ್ಬರು ಸೇರಿ ಒಂದು ಯೂಟ್ಯೂಬ್ ಚಾನಲ್ ಏನು ರನ್ ಮಾಡಿದ್ರು, ಆ ಯೂಟ್ಯೂಬ್ ಚಾನಲ್ನ ವರ್ಷಾ ಕಾವೇರಿ ಅವರಿಗೆ ಬಿಟ್ಕೊಡ್ತಾರೆ ವರುಣ್ ಅವರು. ಅಂತ ಹೇಳಿದ್ರೆ ಇಬ್ಬರು ತುಂಬ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಅದು ಸಕ್ಸಸ್ ಆಗಿತ್ತು. ಅದರಿಂದ ಒಂದಿಷ್ಟು ಆದಾಯ ಬರ್ತಾ ಇತ್ತು, ಅದರಿಂದ ಒಂದಿಷ್ಟು ಜನಪ್ರಿಯತೆ ಕೂಡ ಅವರಿಗೆ ಸಿಕ್ಕಿತ್ತು. ಅಂತಹ ಒಂದು ಯೂಟ್ಯೂಬ್ ಚಾನಲ್ನ ವರ್ಷ ಅವರಿಗೆ ಬಿಟ್ಕೊಟ್ಟು ವರ್ಷ ಅವರ ಹೆಸರಿಗೆ ಅದನ್ನು ಬರೆದುಕೊಟ್ಟು ಸೊ ವರುಣ್ ಅವರು ದೂರ ಆಗ್ತಾರೆ. ಎಲ್ಲೋ ಒಂದು ಕಡೆ ಇಬ್ಬರ ನಡುವೆ ತುಂಬ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಬ್ರೇಕಪ್ ಆಗಿದ್ದು ಅವರ ಒಂದು ಫಾಲೋವರ್ಸ್ ಏನಿದ್ದಾರೆ ಅವರಿಗೆ ತುಂಬ ಶಾಕ್ ಆಗಿತ್ತು, ಒಂದಿಷ್ಟು ನಿರಾಸೆ ಕೂಡ ಆಗಿತ್ತು. ಯಾಕೆ ತುಂಬ ಫಾಲೋ ಮಾಡ್ತಾ ಇದ್ರಿ, ತುಂಬ ಇಷ್ಟಪಡ್ತಾ ಇದ್ರಿ ಜೋಡಿನ, ಯಾಕೆ ಇವರಿಬ್ಬರು ದೂರ ಆದ್ರು ಅನ್ನೋದು ಇದುವರೆಗೂ ಕೂಡ ಕಾರಣಗಳು ಹೊರಗಡೆ ಬಂದಿಲ್ಲ. ಇದನ್ನು ಎಷ್ಟೋ ಖಾಸಗಿ ಸಂದರ್ಶನಗಳಲ್ಲಿ ಅವರಿಬ್ಬರು ಭಾಗವಹಿಸಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಆಗ್ತಾ ಇತ್ತು. ಅಂದರೆ ತುಂಬ ಚೆನ್ನಾಗಿದ್ರಿ, ಯಾಕೆ ನೀವಿಬ್ಬರು ದೂರ ಆದ್ರಿ, ಯಾಕೆ ನೀವಿಬ್ಬರು ನಡುವೆ ಒಂದು ಬ್ರೇಕಪ್ ಆಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡಿದಾಗ ಕೂಡ ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಒಬ್ಬರ ಮೇಲೆ ಒಬ್ಬರು ಕೂಡ ಯಾವುದೇ ಆರೋಪ ಮಾಡ್ತಾ ಇರಲಿಲ್ಲ, ಒಬ್ಬರ ಮೇಲೆ
ಮೇಲೆ ಒಬ್ರು ಯಾರು ಟೀಕೆ ಕೂಡ ಮಾಡ್ತಾ ಇರಲಿಲ್ಲ. ಸೊ ಮ್ಯೂಚುವಲ್ ಆಗಿ ಒಂದಿಷ್ಟು ಕಾರಣಗಳಿಗೆ ಮನಸ್ತಾಪ ಬಂದಿತ್ತು, ಹಾಗಾಗಿ ನಾವು ಬೇರೆ ಬೇರೆ ಆಗಿದ್ದೀವಿ ಅನ್ನೋದನ್ನೇ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಈಗ ಅಂದರೆ ಬ್ರೇಕಪ್ ಆಗಿ 1 ವರ್ಷದ ನಂತರ ಈ ರೀತಿಯಾದ ಒಂದು ದೂರನ್ನು ನೋಡಿದಾಗ ಎಲ್ಲೊಂದು ಕಡೆ ಇವರಿಬ್ಬರ ನಡುವೆ ಸಾಕಷ್ಟು ವರ್ಷಗಳಿಂದ ಕೂಡ ಒಂದು ಭಿನ್ನಾಭಿಪ್ರಾಯ ಇತ್ತು, ಸಾಕಷ್ಟು ವಿಚಾರಗಳಿಗೆ ಇವರಿಬ್ಬರ ನಡುವೆ ಒಂದಿಷ್ಟು ಮನಸ್ತಾಪಗಳಿತ್ತು ಅನ್ನೋದನ್ನ ಈಗ ನಾವು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದಿಷ್ಟು ಅಂದರೆ ವರ್ಷಾ ಕಾವೇರಿ ಅವರು ಈಗೇನು ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ, ನಮಗೆ ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಒಂದಿಷ್ಟು ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತೇಳಿ ಒಂದಿಷ್ಟು ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಗಂಭೀರವಾದ ವಿಷಯ ಆಗಿ ಪರಿಣಮಿಸ್ತಾ ಇದೆ ವಿದ್ಯಾ. ಭರತ್, ಈಗ ಕಂಪ್ಲೇಂಟ್ ಕಾಪಿಯನ್ನ ಗಮನಿಸುವಂತಹ ಸಂದರ್ಭದಲ್ಲೂ ಆ ಕಂಪ್ಲೇಂಟ್ ಕಾಪಿಯಲ್ಲಿ ವರ್ಷಾ ಕಾವೇರಿಯವರು ಉಲ್ಲೇಖ ಮಾಡ್ತಾರೆ, ಈ ಮೇಲ್ಕಂಡಂತಹ ಘಟನೆಗಳು ಅಂದ್ರೆ ಅವರೇನು ಪ್ರಾಣ ಬೆದರಿಕೆ ಅಥವಾ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ, ಆ ಘಟನೆಗಳು ಮೇ 2019ರಿಂದ ಸೆಪ್ಟೆಂಬರ್ 2023ರವರೆಗೆ ಆಗಿರುತ್ತೆ ಅನ್ನುವಂಥದ್ದನ್ನ ಖುದ್ದು ಅವರೇ ಉಲ್ಲೇಖ ಮಾಡಿದ್ದಾರೆ. ಆಗ ಆಗಿರುವಂತಹ ಘಟನೆಗೆ ಇಷ್ಟು ತಡ ಆಗಿ ವರ್ಷಾ ಕಾವೇರಿಯವರು ಯಾಕೆ ರಿಯಾಕ್ಟ್ ಮಾಡ್ತಿದ್ದಾರೆ, ಯಾಕೆ ಈಗ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ, ಇಂಥದ್ದೊಂದು ಪ್ರಶ್ನೆ ಕೂಡ ಮೂಡುತ್ತೆ ಭರತ್. ಹೌದು ವಿದ್ಯಾಶ್ರೀ, ನಿಜಕ್ಕೂ ಇಲ್ಲಿ ಅದೇ ಪ್ರಶ್ನೆ ಸಹಜವಾಗಿ ಸಾಕಷ್ಟು ಅನುಮಾನಗಳಿಗೆ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇರೋದು. ಯಾಕಂತ ಹೇಳಿದ್ರೆ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿ ಆಲ್ಮೋಸ್ಟ್ 1 ವರ್ಷ ಆಗಿದೆ. ಈ 1 ವರ್ಷದವರೆಗೂ ಈ ವಿಚಾರವನ್ನು ಯಾಕೆ ಇದುವರೆಗೂ ಹೊರಗಡೆ ತಗೊಂಬಂದಿಲ್ಲ, ಈ ವಿಚಾರನ ಇದುವರೆಗೂ ಯಾಕೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ, ಈ ವಿಚಾರ ಯಾಕೆ ಅವರು ದೂರು ಕೊಡೋದಕ್ಕೆ ಮುಂದಾಗಲಿಲ್ಲ, ಒಂದು ಅನುಮಾನ ಈಗ ನಮಗೆ ಕಾಡ್ತಾ ಇರುವಂಥದ್ದು. ಆದರೂ ಕೂಡ ಈ ಸಂದರ್ಭದಲ್ಲಿ ಅಂದರೆ 1 ವರ್ಷದ ನಂತರ ಈ ಸಂದರ್ಭದಲ್ಲಿ ವರ್ಷಾ ಕಾವೇರಿ ಅವರು ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದು ಅಂತ ನೋಡಿದಂಥ ಸಂದರ್ಭದಲ್ಲಿ ಈ ನಡುವೆ 1 ವರ್ಷದ ಈ ಅಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿರುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ವರುಣ್ ಅವ್ರ ಕಡೆಯಿಂದ ಏನಾದರೂ ಸತತವಾಗಿ ಬೆದರಿಕೆಗಳಿತ್ತ, ಸತತವಾಗಿ ಅವರಿಗೆ ಏನು ಟಾರ್ಚರ್ ಇತ್ತ ಅನ್ನೋದು ಕೂಡ ಅನುಮಾನ ಕೂಡ ಈಗ ನಮಗೆ ವ್ಯಕ್ತವಾಗ್ತಾ ಇರುವಂಥದ್ದು. ಬಟ್ ಏನು ಕಳೆದ 4 ವರ್ಷಗಳಿಂದ ಅವರೇನು ಪ್ರೀತಿಸ್ತಾ ಇದ್ರು, ಅವರಿಬ್ಬರು ಒಟ್ಟಿಗೆ ಇದ್ರು. ಅದಾದ ನಂತರ ಒಂದಿಷ್ಟು ಪರಸ್ಪರ ಒಪ್ಪಿಗೆಯ ಮೇರೆಗೆ ಅವರು ದೂರ ಆಗ್ತಾರೆ. ಅದಾದ ನಂತರ ಕೂಡ ಅವರು ತುಂಬ ಚೆನ್ನಾಗೇ ಇದ್ದೀವಿ ಅನ್ನೋದನ್ನ ಹೊರಗಡೆ ಪ್ರತಿಬಿಂಬಿಸ್ತಾ ಬರ್ತಾರೆ. ಇಬ್ಬರು ಕೂಡ ಇಬ್ಬರ ಸಂಬಂಧವನ್ನು ಕೂಡ ನಾವು ತುಂಬ ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ, ಯಾವುದೇ ರೀತಿ ನಮ್ಮ ಇಬ್ಬರ ನಡುವೆ ಒಂದು ಭಿನ್ನಾಭಿಪ್ರಾಯ ಇಲ್ಲ, ಮನಸ್ತಾಪ ಇಲ್ಲ, ಜಗಳನೂ ಕೂಡ ಇಲ್ಲ ಅನ್ನೋದನ್ನು ಪ್ರತಿಬಿಂಬಿಸ್ತಾ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈಗಿನ ಕಂಪ್ಲೇಂಟ್ ಈಗ ಕೊಟ್ಟಿರುವಂತಹ ದೂರನ್ನು ನೋಡಿದಾಗ ಖಂಡಿತವಾಗಿಯೂ ವರುಣ್ ಮತ್ತು ವರ್ಷ ನಡುವೆ ಬಹಳ ವರ್ಷಗಳಿಂದ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಅವರ ಆಂತರಿಕ ವಿಚಾರದಲ್ಲಿ ಒಂದಿಷ್ಟು ಗಲಾಟೆಗಳಿರ್ಬೋದು ಅಥವಾ ಭಿನ್ನಾಭಿಪ್ರಾಯ ಇರ್ಬೋದು, ಅದೇ ಒಂದು ಕಾರಣ ಈಗ ದೂರು ಕೊಡೋದಕ್ಕೆ ಕಾರಣವಾಗಿದೆ. ಅಂದರೆ ಬ್ರೇಕಪ್ ಆಗಿ 1 ವರ್ಷದ ನಂತರವೂ ಕೂಡ ಈಗ ಈ ವಿಚಾರವನ್ನು ಅವರು ಕಂಪ್ಲೇಂಟ್ ಕೊಡೋಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ, ಈ 1 ವರ್ಷದಲ್ಲಿ ಅಂತ ಹೇಳಿದ್ರೆ ಬ್ರೇಕಪ್ ಆದ ನಂತರ ಈ 1 ವರ್ಷ ಏನು ಕಳೆದು ಬಂದಿದೆ, ಈ 1 ವರ್ಷದಲ್ಲಿ ಯಾವೆಲ್ಲ ರೀತಿಯ ಅವರಿಗೆ ತೊಂದರೆಗಳಾಗಿದೆ, ಯಾವೆಲ್ಲ ರೀತಿಯಾಗಿ ಅವರಿಗೆ ಬೆದರಿಕೆಗಳನ್ನು ವರುಣ್ ಅವರು ಹಾಕಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಸದ್ಯ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಿಳಿದ್ದಾರೆ, ಪೊಲೀಸರು ತನಿಖೆ ಕೂಡ ಆರಂಭಿಸ್ತಾರೆ. ಈಗ ವರುಣ್ ಅವರನ್ನ ಕರೆದು ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಅವರಿಗೆ ವಿಚಾರಣೆ ಕೂಡ ಒಳಪಡಿಸ್ತಾರೆ. ಯಾವ ಒಂದು ವಿಚಾರದಲ್ಲಿ, ಯಾವ ಸಂದರ್ಭದಲ್ಲಿ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಈಗ ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ ವಿದ್ಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.